ಬಾ ಸ್ಮಿತಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕಮ್ಮ, ಇನ್ನು ಸುಸ್ತು ಕಡಿಮೆ ಆಗಿಲ್ವಾ? ನಾನ್ ಕೋಪದಲ್ಲಿದ್ರೆ ಸುಸ್ತು ಅಂತ ಹೇಳ್ತಾ ಇದ್ದೀರಲ್ವಾ? ಯಾಕಮ್ಮ, ನಿನ್ ಗಂಡ ಬಿಡ್ತಾ ಇಲ್ವಾ ನಿನ್ನ? ಅವನು ಚಿಕ್ಕ ವಯಸ್ಸಿಂದ ಹಾಗೇನೆ, ಹಿಡಿದ ಕೆಲ್ಸನ ಮಾಡ್ದೆ ಬಿಡೋದಿಲ್ಲ. ನಿಮ್ ಮಗ ಏನ್ ಮಾಡ್ದಂತ ಗೊತ್ತಾ? ಗಂಡ ಹೆಂಡತಿ ಅಂದ್ರೆ ಹಾಗೇನಮ್ಮ. ನಾನು ಮದ್ವೆ ಆಗಿದ ಹೊಸ್ತ್ರಲ್ಲಿ ನಿನ್ನ ಹಾಗೆ ಆವೇಶ ಪಡ್ತಾ ಇದ್ದೆ ಗೊತ್ತಾ? ಆದ್ರೆ ಸಂಸಾರ ಅಲ್ವಮ್ಮ, ಬೇಡ ಅನ್ನಕ್ಕಾಗಲ್ಲ. ಈಗ್ಲಾದ್ರೂ ಇಷ್ಟು ದೊಡ್ಡ ಮನೆ ಇದೆ, ಅವಾಗೆಲ್ಲ ಚಿಕ್ಕ ಮನೆ. ನಿಮ್ ಮಾವ ಅವ್ರ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ, ಒಬ್ಬೊಬ್ಬ ವಯಸ್ಸಾದವ್ರ ಗ್ಯಾಂಗೇ ಇತ್ತು. ನಾವ್ ಜೊತೆಯಾಗಿರೋದೇ ಕಷ್ಟ ಆಗ್ತಿತ್ತು. ನನ್ ಕಷ್ಟ ಎಲ್ಲ ನಿನ್ಗೆ ಹಾಕ್ಬೇಕು ಹೇಳು? ಇಷ್ಟಕ್ಕೂ ಅವತ್ತು ಸಾಕ್ ನಿಲ್ಲಿಸ್ತೀರಾ? ನೀವು ನಿಮ್ ಹಳೆ ಸರ್ಸಗಳು. ನಿಮ್ಮನ್ನ ನೋಡ್ತಿದ್ರೇನೆ ಕೋಪ ಬರ್ತಿದೆ, ಮಾತಾಡಿದ್ರೆ ತಲೆ ಕೆಟ್ಟ ಹೋಗತ್ತೆ. ಏನಾಯ್ತಮ್ಮ, ಯಾಕಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮೋಸ ಮಾಡಿದ್ದಲ್ದೆ ನಗ್ನಗ್ತಾ ಮಾತಾಡ್ಸ್ಬೇಕಾ? ಮೋಸನಾ? ನೀನ್ ಏನ್ ಹೇಳ್ತಾ ಇದೀಯೋ ನನ್ಗೆ ಅರ್ಥ ಆಗ್ತಿಲ್ಲ. ರಾತ್ರಿ ಹಾಲಲ್ಲಿ ಏನ್ ಬೆರೆಸಿದ್ರಿ? ಸಕ್ರೆ? ಸಕ್ರೆ ಅಲ್ಲ, ಬೇರೆ ಏನೋ ಬೆರೆಸಿದ್ರಿ. ಇನ್ನೇನ್ ಹಾಕಿರ್ತೀನಮ್ಮ? ಮತ್ತಿನ ಟ್ಯಾಬ್ಲೆಟ್ಸ್ ಬೆರೆಸಿಲ್ವಾ? ಮತ್ ಬರೋ ಟ್ಯಾಬ್ಲೆಟಾ? ಇಲ್ವಲ್ಲ. ಹೌದು ಆಂಟಿ, ಆ ಮತ್ತ ಟ್ಯಾಬ್ಲೆಟ್ಸ್ ಬೆರೆಸಿದ್ರಿಂದಾನೇ ರಾತ್ರಿ ನಿಮ್ ಮಗ. ಮತ್ ಬರೋ ಟ್ಯಾಬ್ಲೆಟ್ ಹಾಕೋದು ಅಂದ್ರೆ ಏನಮ್ಮ? ನನ್ಗೇನು ಅರ್ಥ ಆಗ್ತಿಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಸರಸ ವಿರಸ ಇದೆಲ್ಲ ಇದ್ದೇ ಇರುತ್ತೆ. ಅವನು ನಿನ್ ಮೇಲಿರೋ ಪ್ರೀತಿಯಿಂದ ಸ್ವಲ್ಪ ಒರಟಾಗಿ ನಡ್ಕೊಂಡಿರ್ತಾನೆ. ಹಾಗಂದ್ ಮಾತ್ರಕ್ಕೆ ನೀನ್ ಸ್ಕೂಲ್ ಮಕ್ಳು ತರ ಹಠ ಮಾಡಿದ್ರೆ ಹೇಗೆ? ಭಯ ಪಡ್ಬೇಡ, ನಿಧಾನವಾಗಿ ಎಲ್ಲ ಅಭ್ಯಾಸ ಆಗತ್ತೆ. ನಾನು ನಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ತಗೊಂಡ್ ಬಂದ್ಕೊಡ್ತೀನಿ. ನಾನ್ ಎಷ್ಟೇ ಕೋಪ ಮಾಡ್ಕೊಂಡ್ರು ಆಂಟಿ ನಾಚ್ಕೊಂಡ್ ಮಾತಾಡ್ತಿದ್ದಾರೆ ಅಂದ್ರೆ ಅದನ್ನ ಆಂಟಿ ಬೆರೆಸಿಲ್ಲ. ಮತ್ತೆ ಹಾಲಲ್ಲಿ ಪಿಲ್ಸ್ ಮಿಕ್ಸ್ ಮಾಡಿರೋದು ರಾಜಲಕ್ಷ್ಮಿ, ಇದೆಲ್ಲ ನಿನ್ ಕೆಲ್ಸನಾ? ನೀನು ಹಾಕಿ ಅಷ್ಟೇ ಆಡ್ತಿಲ್ಲ ಕಣೆ, ನನ್ ಜೀವನದಲ್ಲೂ ಆಟಾಡ್ತಾ ಇದ್ಯಾ. ನಾನ್ ನಿನ್ನ ಏನು ಅನ್ಕೊಂಡಿದ್ದೆ? ನೀನು ಜಗತ್ ಕಿಲಾಡಿ ಕಣೆ. ಏನ್ ನೋಡ್ತಿದ್ದೀರಾ ಅತ್ಗೆ? ಆದ್ಯ ಅಂದ ಹೆಚ್ಚುತ್ತಿದೆ ಅಂತ ದೃಷ್ಟಿ ಬಟ್ ಎಲ್ಲಿಡೋದು ಅಂತ ನೋಡ್ತಿದ್ದೀರಾ? ನನ್ನ ಊಟ ಚೆನ್ನಾಗೇ ಇದೆ ಪಾರ್ವತಿ, ಆದ್ರೆ ಈಗಿಂದ ಈಗ್ಲೇ ದೃಷ್ಟಿ ಹಾಕ್ಬಿಟ್ರೆ ಅದರಿಂದ ಏನಾದ್ರೂ ಬದಲಾಗತ್ತೆ ಅನ್ಕೊಂಡಿದ್ಯಾ? ಅದೆಲ್ಲ ಬಿಡಿ. ಈ ಮದ್ವೆಗೆ ಕಿಶೋರ್ ಭಾವನವ್ರು ಬಿಟ್ರೆ ನೆಕ್ಸ್ಟ್ ನೀವೇ ಅಡ್ಡ ಮಾಡೋದು ಅನ್ಕೊಂಡಿದ್ದೆ. ಆದ್ರೆ ಏನು ಮಾಡ್ದೆ ನಿಂತಿದ್ದೀರಾ? ಏನ್ ಮಾಡು ಅಂತ್ಯಾ? ಹೆತ್ತು ತಂದೆನೆ ಮನ್ಸು ಬದಲಾಯಿಸ್ಕೊಂಡ್ಮೇಲೆ ನನ್ ಮಾತೆಲ್ಲಿ ನಡೆಯತ್ತೆ? ಯಾಕಿಲ್ಲೇ ಇದ್ದೀರಾ ಚಿಕ್ಕಮ್ಮ? ನಮ್ಗಿನ್ನೇನ್ ಕೆಲ್ಸ? ಆದ್ಯನ ಮದ್ವೆ ಹೆಣ್ಣಾಗಿ ಅಕ್ಕ ರೆಡಿ ಮಾಡ್ತಿದಾರಲ್ಲ, ನೋಡ್ತಾ ಇದೀವಿ. ಸರಿ ಬನ್ನಿ 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 ಬನ್ನಿ. ಪದ್ಮಾ, ನೀನು ಬಾ. ಪದ್ಮಾ, ನಿನ್ ಕೈಯಾರಿ ನಿನ್ ಸೊಸೆಗೆ ನೀನೇ ಬಾಸಿಂಗ ಕಟ್ಟು. ಎಷ್ಟು ಸಲ ಆಗ್ತಾಳಕ್ಕ ಸೊಸೆ? ನೀನೇ ಕಟ್ಟೆ. ನನ್ ಕೈಯಲ್ಲಿ ಗಟ್ಟಿಯಾಗಿ ಗಂಟು ಹಾಕಕ್ಕಾಗಲ್ಲ. ಆ ಗಂಟೇನಾದ್ರೂ ಮಂಟಪದ ಮೇಲಿದ್ದಾಗ ಬಿಚ್ಚೋದ್ರೆ ಎಲ್ರು ನನಗ್ ಬೈತಾರೆ. ಯಾವಾಗ ನೋಡಿದ್ರು ಯಾಕೆ ಅಪಶಕ್ರನೇ ಮಾತಾಡ್ತಿರ್ತೀಯಲ್ಲ ಪದ್ಮ ನೀನು? ನಾನ್ ಕಟ್ತೀನಿ ಅಮ್ಮ. ಕಿಶೋರ್ ಚಿಕ್ಕಪ್ಪ ಒಪ್ಕೊಂಡಿದ್ದಾರೆ ಅನ್ನೋ ಖುಷಿನಲ್ಲಿ ಎಲ್ಲರೂ ಇದ್ದಾರೆ, ನೀನು ಕೂಡ. ನಿಜ ಏನು ಅಂತ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ. ಮುಹೂರ್ತದಷ್ಟೊತ್ತಿಗೆ ಏನ್ ನಡೆಯುತ್ತೋ ಏನೋ ಅಂತ ಟೆನ್ಷನ್ ಆಗ್ತಿದೆ. ರಾಜಿ, ಹೇಗ್ ಕಾಣಿಸ್ತಿದ್ದೀನಿ? ಜಾತ್ರೆಲಿರೋ ಅಮ್ಮವ್ರನ್ನ ಹಾಗೆ ಅಂದವಾಗಿದ್ಯಾ. ಮತ್ತೆ ನಿಮ್ಮ ಸೀನು ಮಾವ ಹೇಗಿದ್ದಾರೆ? ಸೀನು ಮಾವನೇ ಟೆನ್ಷನ್ ಅಲ್ಲಿದ್ದಾನೆ.
ಯಾಕೆ? ಅಂದ್ರೆ ಟೆನ್ಷನ್ ಅಂದ್ರೆ ಹಾಗಲ್ಲ, ಎಕ್ಸೈಟ್ಮೆಂಟಲ್ಲಿ ಕುಣಿತಾ ಇದ್ದಾನೆ ಅಂತಂದೆ. ಮದ್ವೆ ಏನೋ ಆಗುತ್ತೆ, ಶೋಭನ ಆಗಲ್ಲ ಅಂತ ಏನೋ. ಪಾರ್ವತಿ, ಅಂದ್ರೆ ಇಲ್ಲಿರೋರೆಲ್ಲ ಹೆಣ್ಮಕ್ಳೇ ಅಲ್ವಾ ಅಕ್ಕ? ಆದ್ರೂ ಚಿಕ್ಕ ಮಕ್ಕಳ ಎದುರುಗಡೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ ನೀನು. ಇವ್ರ ಚಿಕ್ಕ ಮಕ್ಳು ಅತ್ಗೆ, ಬರೋ ಯುಗಾದಿಗೆ ಇವ್ರಿಬ್ರ ಕೈಯಲ್ಲೂ ಒಂದು ಮಗು ಇರತ್ತೆ. ಬಟ್ಟೆನಂತೂ ಬದಲಾಯಿಸ್ಬಿಟ್ಟೆ. ಈಗ ಮದುವೆ ಮಂಟಪಕ್ಕೆ ಹೋಗಿ ಮದುವೆನ ಮುಗಿಸ್ಬಿಟ್ರೆ ಎಲ್ಲ ಕೆಲಸನೂ ಮುಗಿದೋಗ್ಬಿಡುತ್ತೆ. ಅಬ್ಬಬ್ಬಬ್ಬಬ್ಬಾ